ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಹಾಕ್ತಾರೆ. ಓ ಮೈ ಗಾಡ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಅಕ್ಕ ಅವ್ರ ಊರು, ಅಂದರೆ ನಮ್ಮಮ್ಮನ ತಂಗಿ ಮಗಳು ಊರಿಗೆ ಹೋಗ್ತಾ ಇದ್ದೀವಿ. ಅವ್ರನ್ನ ಮದುವೆ ಮಾಡಿಕೊಟ್ಟಿರೋ ಊರಿಗೆ. ಅವ್ರ ಮನೇಲಿ ಜಾತ್ರೆ ಇತ್ತು, ಸೊ ನಮ್ಮನ್ನ ಇನ್ವೈಟ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಊರು ಹೇಗಿದೆ, ಜಾತ್ರೆ ಹೆಂಗೆ ನಡೀತು ಅಂತ ಎಲ್ಲ ಈ ವಿಡಿಯೋಲ್ಲಿ ತೋರಿಸ್ತೀವಿ ನೋಡಿ. ಇದುವರೆಗೂ ಇನ್ನು ಯಾರು ನಮ್ಮ ವಿಡಿಯೋನ ನೋಡಿಲ್ಲ, ಹಳೆ ವಿಡಿಯೋಸ್ನೆಲ್ಲ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪಾಟು ಇದ್ದೇ ಸ್ಪಾಟು ಏನಂದರೆ 3-4 ಇಯರ್ಸ್ ಬ್ಯಾಕು ಈ ಊರಿಗೆ ಜಾತ್ರೆಗೆ ಅಂತ ಬಂದಿರೋ ಟೈಮಲ್ಲಿ ಯಾವುದೋ ಹುಚ್ಚನಾಯಿ ಇವಳಿಗೆ ಕಚ್ಬಿಟ್ಟಿದೆ ಕಾಲಿಗೆ. ಸೊ ಇವಳು ಈ ಊರಿಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ ಅಂತ ಹೇಳಿದಾಗ ಅದನ್ನ ನೆನ್ಸ್ಕೊಂಡೇ ಬಂದಿದ್ದಾಳೆ ಊರಿಗೆ. ಮತ್ತೆ ನೋಡ್ರಿ, ನಮ್ಮ ಹುಡುಗ ಓದ್ತಾವಣಿ, ಏನು ಚೆನ್ನಾಗಿ ನಡ್ಕೊ ಓದ್ತಾವಣಿ. ಹಾಯ್ ಮಾಡು, ಹೊಳಾಯ್ತಾವ. ಏನೋ ಯಾವ ಕಾಲದಲ್ಲಿ ಇದೆ ನೀನು? 20 ನಿಮಿಷ ನಾವು ಆಡ್ಬಾರ್ದಾ? ಅವನೇನು ಹೇಳ್ತಾವನ್ ಗೊತ್ತ? ನಾವು ಊರಲ್ಲೆಲ್ಲ ವೈಬ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಆಚೆ ಬಂದ್ವಿ. ಅವಾಗ ಈ ಹುಡುಗ ಹೇಳ್ದ, ನಾವೆಲ್ಲ ಡ್ಯಾನ್ಸ್ ಆಡ್ತಾ ಇರ್ತೀವಿ, ಇವ್ನು ಡ್ಯಾನ್ಸ್ ಆಡೋದಕ್ಕೆ ಬರಲ್ಲ ಅಂತಾನೆ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನಾವು ಬರ್ತೀವಿ ಕಣೋ, ನಾವು ಡ್ಯಾನ್ಸ್ ಆಡ್ತೀವಿ. ಅಂದರೆ ಹೆಂಗಸ್ರುಗಳು ಯಾರನ್ನ ಡ್ಯಾನ್ಸ್ ಆಡೋಕೆ ಬರ್ತಾರಾ ಅಂತ ಹೇಳ್ತಾ ಇದ್ದಾನೆ ಅವನು. ಅದನ್ನ ಮತ್ತೆ ರಿಪೀಟ್ ಮಾಡು ಅಂದರೆ ಓಡೋಗ್ತಾ ಇದ್ದಾನೆ. ಓಕೆ, ದೇವರೆಲ್ಲ ಇವಾಗ ಬರ್ತಾ ಇದೆ, ಸೊ ನೋಡೋಣ ಬನ್ನಿ. ನಾವು ಈ ಊರಿಗೆ 2ನೇ ಸತಿ ಈ ಥರ ಫುಲ್ಲಾಗಿ ಜಾತ್ರೆ ನೋಡೋದಕ್ಕೆ ಬಂದಿದ್ದು. ಸೊ ಅಲ್ಲಿಂದ ಆರತಿಗಳು ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಒಬ್ರಿಗಿಂತ ಒಬ್ರು ಚೆನ್ನಾಗಿ ರೆಡಿ ಮಾಡಿದ್ರು. ಅಲ್ಲಿರೋ ಹುಡುಗಿರು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ರಲ್ಲ, ಅವರೇ ನಮ್ಮಕ್ಕ. ಸೊ ಅವ್ರ ಮನೆಗೆ ನಾವು ಹೋಗಿದ್ದೀವಿ. ನಮ್ಮೂರಿಗಿಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಈ ಊರಲ್ಲಿ ಜಾತ್ರೆನ. ಸೊ ಅದನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಒಂದಕ್ಕಿಂತ ಒಂದು ಆರತಿಗಳೆಲ್ಲ ಚೆನ್ನಾಗಿ ರೆಡಿ ಇತ್ತು. ನನ್ಗೆ ಕ್ಲೀನಾಗಿ ಇದೊಂದೇ ದೇವ್ರ ಮುಖ ಕಾಣಿಸಿದ್ದು, ಬೇರೆ ಯಾವ ದೇವ್ರದ್ದು ಮುಖ ಅಷ್ಟು ಕ್ಲೀನಾಗಿ ಗೊತ್ತಾಗಿಲ್ಲ. ಮತ್ತು ಯಾವ ದೇವ್ರಂತನೂ ನನಗೆ ಗೊತ್ತಾಗಿಲ್ಲ. ಯಾವ್ದಾದ್ರು ಒಂದು ಮಾಡು.
ರಾತ್ರಿ ಮಲಗಿದ್ದು ಲೇಟ್ ಆಗಿದ್ದರಿಂದ ಬೆಳಗ್ಗೆ ಎದ್ದೇಳೋದು ಕೂಡ ಲೇಟ್ ಆಯಿತು. ಸೊ ಎದ್ದು ಈ ಥರ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಹಾಯ್ ಮಾಡಿ. ನೈಟ್ ಆರತಿ ಎಲ್ಲ ಸ್ಟಾರ್ಟ್ ಆಗಿದ್ದು ದೇವ್ರು ಬಂದಿದ್ದೇನೆ 10:30 11 ಆಗಿಬಿಟ್ಟಿತ್ತು. ನಮಗೆ 10:30 11ಗೆಲ್ಲ ಆಲ್ರೆಡಿ ಮಲ್ಕೊಳ್ಳೋ ಟೈಮ್ ಆಗಿಬಿಟ್ಟಿರತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಬರೋಷ್ಟರಲ್ಲಿ 2:30 3 ಗಂಟೆ ಆಗಿಬಿಟ್ಟಿತ್ತು. ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಮತ್ತೆ ಇನ್ನೊಂದು ಆರತಿ ಇತ್ತು ಇನ್ನೊಂದು ದೇವ್ರಿಗೆ. ನಮ್ಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟು ನಿದ್ದೆ ಬರ್ತಾ ಇದ್ರಿಂದ ನಾವು ಮಲ್ಕೊಂಬಿಟ್ಟಿದ್ವಿ. ಮತ್ತೆ 5:30 6 ಮತ್ತೆ ಕೊಂಡ ಆಯೋದಿತ್ತು. ಅದ್ರಲ್ಲಿ ನೋಡಿದ್ರೆ ಯಾವುದೋ ಮಗು ಬಿದ್ಬಿಟ್ಟು ಜಾಸ್ತಿ ಸೀರಿಯಸ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾ ಇದ್ರು. ಚೆನ್ನಾಗಿ ನೋಡು. ನಮ್ಮಣ್ಣ ಅವಾಗವಾಗ ಒಂದೊಂದ್ಸತಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದು ಅಲ್ಲಲ್ಲಿ ಅವಾಗವಾಗ ಕಾಣಿಸ್ಕೊತಾ ಇರ್ತಾನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡಿದ್ರು, ಮಧ್ಯಾಹ್ನ ಲಂಚ್ಗೆ ಮುದ್ದೆ, ಚಿಕನ್ ಮತ್ತು ಮಟನ್ ಮಾಡಿದ್ರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅಡುಗೆ ಮಾಡಿದ್ದೆಲ್ಲ ಈ ಆಂಟಿನೇ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆನ. ತಿಂದ್ಬಿಟ್ಟು ಎಲ್ಲಿ ನೆರಳಿರುತ್ತೋ ಅಲ್ಲಿ ಹೋಗಿ ಉಟ್ಕೊಂಡು ಕುತ್ಕೊತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಇದ್ದಿದ್ದರಿಂದ ಊಟನೂ ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ನಾವು ಇವಾಗ ಬಂದಿರೋದು ಅಲ್ಲಿಂದ ಅರಳಿ ಮರ ಅದೆಯಲ್ಲ. ನಮ್ಮ ಅಕ್ಕ ಅವ್ರ ಊರಿಗೆ ಅವಾಗವಾಗ ಬರ್ತಾ ಇದ್ವಿ, ಬಟ್ ಜಾಸ್ತಿ ಎಲ್ಲೂ ಓಡಾಡಿರಲಿಲ್ಲ. ಸೊ ಇವಾಗ ನಮ್ಮ ಭಾವ ಸ್ವಲ್ಪ ಮಾವಿನಕಾಯಿ ಹಲಸಿನ ಹಣ್ಣೆಲ್ಲ ಬಿಟ್ಟಿದೆ ಅಂತ ಹೇಳಿ ಕರ್ಕೊಂಡೋಗಿದ್ರು ಅವ್ರ ಹೊಲ್ದ ಹತ್ರ. ಅವಾಗ ಇದು ಕೆರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದ್ಸತಿ ಏನೋ ಮಾತ್ರ ಬಂದಿದ್ದೆ, ಇಲ್ಲಿ ಕೆರೆ ಇದೆ ಅಲ್ಲಿ. ಸರಿ ನೀರು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇಳಿದ್ರೆ ಫುಲ್ ಕೆಸರೆಲ್ಲ ಹಣ್ಬಿಡ್ತು. ಅದು ನೋಡಿದ್ರೆ ಕಾಲು ಹೋಗ್ಬಿಟ್ಟು ಅದರಲ್ಲೇ ಫುಲ್ಲು ತುರ್ಕೊಳ್ತಾ ಇತ್ತು. ಚಿಕ್ಕ ವಯಸ್ಸಲ್ಲಿ ಒಂದು ಏನು ಇನ್ಸಿಡೆಂಟ್ ಅಂದರೆ, ಈ ಥರ ಒಂದು ದೊಡ್ಡ ಕೆರೆ ಇತ್ತು ನಮ್ಮೂರಲ್ಲಿ. ತುಂಬ ಮಳೆ ಬಿದ್ದುಬಿಟ್ಟು ತುಂಬ್ಕೊಂಬಿಟ್ಟಿತ್ತು. ನಾನು ಕೆಸರು ಕಾಲು ಅಂಟ್ಕೊತಾ ಇದೆ ಅಂದ್ಬಿಟ್ಟು ನೀರಲ್ಲಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಯಾವುದೋ ಒಂದು ದೊಡ್ಡ ಗುಂಡಿ ಥರ ಇತ್ತು, ಗುಂಡಿಯಲ್ಲೇ ಬಿದ್ದುಬಿಟ್ಟು ಮುಳುಗೋಗ್ತಾ ಇದ್ದೀನಿ. ನಾನು ಕರೀತಾನೂ ಇಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ. ಅದು ಅಂತೂ ಮರೆಯೋಕ್ಕಾಗದೇ ಇರೋ ಇನ್ಸಿಡೆಂಟ್ ಅಂತ ಅನಿಸುತ್ತೆ. ಸೊ ನಮ್ಮ ಭಾವ ನಾವು ಹೋಗೋಷ್ಟರಲ್ಲಿ ಅವ್ರು ಬೈಕಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದ್ರು. ಸೊ ಅರ್ಧ ದಾರಿಗೆ, ಇನ್ನು ಅರ್ಧ ದಾರಿ ಅವ್ರು ನಡ್ಕೊಂಡೋಗಿ ಮರದಲ್ಲಿ ಹತ್ಬಿಟ್ಟು ಮಾವಿನಕಾಯಿ ಎಲ್ಲ ಬೆಳ್ದಿದ್ದು ಜಾಸ್ತಿನೇ ಇತ್ತು. ಸೊ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಕಿತ್ತು ಕೊಡ್ತಾಯಿದ್ರು. ನಮ್ಮ ಭಾವ ಬೇರೆ ಎಲ್ಲೋ ಆನ್ ದಿ ವೇ ಬರಬೇಕಾದ್ರೇನೋ ಅಥವಾ ಮನೆ ಹತ್ರನೋ ಏನೋ ಫೋನ್ ಕಳ್ದಾಕೊಂಡ್ಬಿಟ್ಟಿದ್ದಾರೆ, ಎಲ್ಲೋ ಬಿಟ್ಟು ಬಂದುಬಿಟ್ಟಿದ್ದಾರೆ. ಅವ್ರು ಆ ಟೆನ್ಷನಲ್ಲಿ ಇಲ್ಲಿಗೆ ಬಂದು ನೋಡ್ಕೊಂಡಿದ್ದಾರೆ ಫೋನ್ನ. ಸೊ ಅಲ್ಲಿ ಅದೇ ಟೆನ್ಷನಲ್ಲಿ ಫೋನ್ ಇಲ್ಲ ಅಂತ ಹೇಳ್ತಾ ಇದ್ರು. ಕಿತ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.